Welcome to Shri Vagdevi Tarot channel. Here is your future prediction with tarot card guidance. ಬನ್ನಿ ಜುಲೈ ತಿಂಗಳಲ್ಲಿ ಯಾವ ಬದಲಾವಣೆನ ನಿರೀಕ್ಷೆ ಮಾಡಬಹುದು ನೋಡೋಣ. ಸೊ ಎಸ್, ಹ್ಯಾಪಿ ಫ್ಯಾಮಿಲಿ ಇದೆ, ಹ್ಯಾಪಿ ಫ್ಯಾಮಿಲಿ ಆಗತ್ತೆ. ಸೊ ಯಾರ್ಯಾರಿಗೆ ಮ್ಯಾರೇಜ್ ಆಗಿಲ್ವೋ ಮ್ಯಾರೇಜ್ ಪ್ರಯತ್ನಗಳು ಯಶಸ್ವಿ ಆಗತ್ತೆ. ಸಾಕಷ್ಟು ಕಾಮನ ಬಿಲ್ಲನ್ನ ಕೂಡ ನೋಡ್ತೀರಾ. ಸೊ ಕಾಮನ ಬಿಲ್ಲು, ನಿಮ್ಮ ಪೂರ್ವಜರ ಆಶೀರ್ವಾದ ಎಲ್ಲವೂ ಕೂಡ ಇದೆ ನಿಮ್ಗೆ. ಜೊತೆಗೆ ವೆಕೇಶನ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು ಎಂಡ್ ಆಗತ್ತೆ ಅನ್ಕೊಂಡಿದ್ರಿ, ಬಟ್ ಇನ್ನ ಎಂಡ್ ಆಗೋದಿಲ್ಲ, ಇನ್ನ ಸ್ವಲ್ಪ ದಿನ ಹೋಗಬಹುದು ಅದು ಮುಂದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ವಿಚಾರಗಳು ಕೂಡ ನಿಮಗೆ ಗೊತ್ತಾಗದಿರ ಹೋಗಬಹುದು ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಬ್ಯಾಲೆನ್ಸಿಂಗ್ ಎನರ್ಜಿ ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಹೀಲಿಂಗ್ ಬೇಕು ನಿಮಗೆ, ನಿಮ್ಮ ಏಜಿಗೆ ತಕ್ಕಂತೆ ವರ್ತಿಸಿ ಅನ್ನುವಂಥದ್ದು ಇದೆ. ನಿಮಗೆ ಹೀಲಿಂಗಿನ ಅಗತ್ಯಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ನಿಮ್ಮ ಬಗ್ಗೆ, ನಿಮ್ಮ ಜೊತೆಲೇ ಇದ್ಕೊಂಡು ನಿಮ್ಮ ದೇಹದ ಮೇಲೆ ಆಟ ಆಡೋದಕ್ಕೆ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಅಕ್ಕಪಕ್ಕದ ನೇಬರ್ಸ್ ಅಥವಾ ನಿಮ್ಮ ರಿಲೇಟಿವ್ಸೇ ಕಳಿಸಿರುವಂಥ ದುಷ್ಟ ಕ್ಷುದ್ರ ನೆಗೆಟಿವ್ ಎನರ್ಜೀಸ್ ಇದೆ, ದುಷ್ಟ ನೆಗೆಟಿವ್ ಎನರ್ಜೀಸ್ ಇದೆ. ಇದನ್ನ ರಿಮೂವ್ ಮಾಡ್ಕೊಳ್ಳಿ. ತುಂಬಾ ಕೆಟ್ಟ ರೀತಿಲಿ ಪ್ರಯೋಗನ ಮಾಡಿದ್ದಾರೆ. ಈ ಪ್ರಯೋಗದಿಂದ ನಿಮ್ಗೆ ಸಂಬಂಧಪಟ್ಟಂತಹ ಜಾಗ ಇರಬಹುದು, ಆಸ್ತಿ ಇರಬಹುದು, ಅಥವಾ ನೀವು ಬದುಕಲೇಬಾರ್ದು ಅನ್ನೋದು ಅವರ ಉದ್ದೇಶ ಇರಬಹುದು. ಆ ಕಾರಣಕ್ಕೋಸ್ಕರನೇ ನೀವು ಜಗತ್ತಿನ ಯಾವುದೇ ದಿಕ್ಕಿಗೂ ಹೋಗಬಾರ್ದು, ನೀವು ದ ಎಂಡ್ ಅನ್ನುವಂಥ ಸಿಚುವೇಶನ್ ನೀವು ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸೊ ಎಸ್ಪೆಷಲಿ ಮನೆ ವಿಚಾರಕ್ಕೇನೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಇದೆ, ಅವಕಾಶಗಳು ಅನ್ನೋದು ಕೂಡ ಇದೆ. ಸೊ ಗೊತ್ತಿದೆ ಭಗವಂತನಿಗೆ ಯಾರನ್ನ ಎಲ್ಲಿಗೆ ಕಳಿಸ್ಬೇಕು, ಯಾರನ್ನ ಎಲ್ಲಿಗೆ ಬರೆಸ್ಬೇಕು ಅಂತ. ಯಾರನ್ನ ಕಳಿಸೋ ಜಾಗಕ್ಕೆ ಅಲ್ಲಿಗೆ ಕಳಿಸ್ತಾನೆ, ಯಾರಿಗೆ ಬರ್ಸೋ ಜಾಗಕ್ಕೆ ಭಗವಂತ ಬರ್ಸಕ್ಕೆ ಪ್ರಯತ್ನ ಪಡ್ತಿದ್ದಾನೋ ಬರೆಸ್ತಾನೆ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಒಂದಷ್ಟು ಹೀಲಿಂಗ್ ಬರುವಂತ ಸಾಧ್ಯತೆ ಇದೆ, ಹೊಸ ಅವಕಾಶಗಳು ಬರುವಂತ ಸಾಧ್ಯತೆ ಇದೆ. ಒಬ್ಬ ಬಿಸ್ನೆಸ್ ಪರ್ಸನ್ ಆಗಿ ನೀವು ಬದಲಾಗ್ತೀರಾ. ಜೊತೆಗೆ ಒಬ್ಬ ಬಿಸ್ನೆಸ್ ಪರ್ಸನ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಈ ಕಾರ್ಡದ ಎನರ್ಜಿ ಆಗ್ಲೇ ಬಂತು ನನಗೆ, ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು. ಸೊ ನಿಮ್ಮ ಹ್ಯಾಪಿ ಫ್ಯಾಮಿಲಿ ಆಗಬಾರ್ದು ಅನ್ನುವಂಥ ಹೊಟ್ಟೆ ಕಿಚ್ಚಿಗೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಒಂದಷ್ಟು ಸ್ಟಕ್ ಎನರ್ಜಿನ ಮಾಡಿದ್ದಾರೆ. ತುಂಬಾ ಕೆಟ್ಟ ರೀತಿಲಿ ನಿಮ್ಮನ್ನ ಬಂಧ ಮಾಡಿದ್ದಾರೆ. ಸೊ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮೈಂಡ್ ಕೆಲಸ ಮಾಡಬಾರ್ದು, ನಿಮ್ಮ ತಲೆ ಕೆಲಸ ಮಾಡಬಾರ್ದು ಅಂತ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಮಾರ್ಚು ಇಂದ ಬಾಡಿ ತಗೊಂಡು ಹೋಗ್ಬೇಕಾದ್ರೆ ಇರುತ್ತಲ್ಲ, ಆ ತರ ಸೀನ್ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ, ಸ್ವಲ್ಪ ರೆಮಿಡಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕ್ರೌನ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಿಮ್ಗೆ ಪರಿಹಾರ ಅಂತ ಆಗಬಾರ್ದು, ನಿಮ್ಮ ಮನೆ ಖಾಲಿಯಾಗಿ ಇರಬೇಕು, ನಿಮ್ಗೆ ಸಹಾಯ ಮಾಡಕ್ ಬರುವಂಥ ದೈವಗಳು ಕೂಡ ಖಾಲಿಯಾಗಿರ್ಬೇಕು ಅಂತ ಪ್ರಯೋಗಗಳಾಗಿದೆ. ತುಂಬಾ ಜೋರಾಗಿ ಮಾಡಿದ್ದಾರೆ. ಸೊ ಈಗಾಗಲೇ ನಿಮ್ಗೆ ಅದು ಕಾಣಿಸ್ಕೊಂಡಿದೆ. ಬಟ್ ಏನು ಚಿಂತೆ ಮಾಡಕ್ ಹೋಗ್ಬೇಡಿ, ಎಲ್ಲದೂ ಕೂಡ ದೈವ ಇಚ್ಛೆ ಅಂತಾನೆ ನಡೆಯೋದು ಅನ್ನುವಂಥದ್ದು ಇದೆ. ಕರ್ಮಫಲಗಳು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಎಲ್ಲ ಸಮಯಕ್ಕೆ ತಕ್ಕಂತೆ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ನಂಗೆ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಾ ಇಲ್ಲ, ಕೆಲವು ಅರ್ಥ ಆಗ್ತಾ ಇದೆ. ಒಂದಷ್ಟು ಸೂಕ್ಷ್ಮವಾಗಿ ಇದೆ, ಒಂದಷ್ಟು ಬದಲಾವಣೆಯಲ್ಲಿ ಇದೆ. ನೋಡಿ, ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಎಸ್ಪೆಷಲಿ ನಿಮ್ಮ ಹೊಟ್ಟೆ ಭಾಗಕ್ಕೆ, ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ, ನಿಮ್ಮ ಆಧ್ಯಾತ್ಮಿಕ ವಿಚಾರಕ್ಕೆ. ನೀವು ದೈವ ಬಲನು ಪಡ್ಕೊಳ್ಬಾರ್ದು, ಫೈನಾನ್ಷಿಯಲ್ಲು ಪಡ್ಕೊಳ್ಬಾರ್ದು. ಎರಡರ ಮಧ್ಯೆ ಒಂದು ಜೀವನದಲ್ಲಿ ನೀವು ಮುಂದುವರಿಲೇಬಾರ್ದು ಅನ್ನುವಂಥ ವಿಚಾರಕ್ಕೆ ತುಂಬಾ ದೊಡ್ಡ
ಪ್ರಯತ್ನಗಳು ನಡೆದಿದೆ. ತುಂಬಾ ಅದೃಷ್ಟ ಇದೆ ನಿಮ್ಗೆ. ತುಂಬಾ ಲಕ್ಕಿ ಟೈಮ್ ನಡೀತಾ ಇದೆ. ಅದನ್ನ ನೋಡಿ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಸೊ ಶತ್ರುಗಳು ಯಾರು ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ಸೊ ಹಾಗಾಗಿ ಈಗ ಆಕ್ಷನ್ ತಗೊಳ್ಳುವಂಥ ಸಮಯ. ಸೊ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ನಿಮ್ಮ ಪಾರ್ಟ್ನರ್ ಯಾವಾಗ್ಲೂ ಒಂದಾಗಬಾರ್ದು ಅನ್ನೋದು ಕೂಡ ಅವರ ಉದ್ದೇಶ ಇದೆ. ಸೊ ಹಾಗಾಗಿ ಶತ್ರುಗಳು ನಿಮ್ಮಿಬ್ಬರ ದಾಂಪತ್ಯ ಜೀವನದ ಮೇಲೂ ತುಂಬಾ ಎಫೆಕ್ಟ್ ಹಾಕ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ಬೇಕು ಅಥವಾ ನಿಮ್ಮನ್ನ ಮದ್ವೆ ಆಗ್ಲಿಕ್ಕೆ ಬರೋರು ಬರ್ಲೇಬಾರ್ದು. ನಿಮ್ಮ ಮ್ಯಾರೇಜ್ ಆಗ್ಬಾರ್ದು, ಬಿಸ್ನೆಸ್ ಚೆನ್ನಾಗಿರ್ಬಾರ್ದು, ಆದ್ರೂನು ನೀವು ಚೆನ್ನಾಗಿ ಬದುಕಬಾರ್ದು. ಈ ತರ ಪ್ರಯತ್ನಗಳು ಇದೆ. ಈಗ ಆಕ್ಷನ್ ತಗೊಳ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಅಸತ್ಯ ಸತ್ಯನ ಬೇಟೆ ಆಡ್ತಾ ಇದೆ, ಸುಳ್ಳು ಸತ್ಯನ ತಿಂದು ಹಾಕ್ತಾ ಇದೆ ಅನ್ನುವಂಥದ್ದು ಇದೆ. ಇದಕ್ಕೆ ಅವಕಾಶನ ಕೊಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮದಲ್ಲದ ವಿಚಾರಗಳು ನಿಮ್ಗೆ ಹೇಗೆ ಇಂಪಾರ್ಟೆಂಟ್ ಅಲ್ವೋ ಹಾಗೇನೆ ಬೇರೆಯವರ ವಿಚಾರಗಳಿಗೂ ಕೂಡ ನೀವು ತಲೆ ಹಾಕಬಾರ್ದು ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳು ತಪ್ಪು ಮಾಹಿತಿ ಬಂದಿದೆ ಅನ್ನೋದು ಗೊತ್ತಿದೆ. ಭಯ ಬೇಡ. ಸರಿಯಾಗಿ ಧರ್ಮದ ಹಾದಿಲಿ ನೀವು ನಡೀತಾ ಇದ್ರೆ, ಸತ್ಯದ ಹಾದಿಲಿ ನೀವು ನಡೀತಾ ಇದ್ರೆ ನೀವು ಚಿಂತೆ ಮಾಡೋದು ಬೇಡ. ನಿಮ್ಗೆ ಯಾವ ಸಮಯಕ್ಕೆ ಯಾವ ರೀತಿ ಬೆಳಕು ಬೇಕೋ, ಯಾವ ರೀತಿ ಎಲ್ಲಿ ನಿಮ್ಗೆ ಬೆಳಗು ಆಗಬೇಕೋ ಅಲ್ಲಿ ರೀತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ಸೆಲ್ಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ತಾಳ್ಮೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ತಾಳ್ಮೆ ಕಳ್ಕೊಂಡು ದುಡುಕಿ ಯಾವ ಪ್ರಯತ್ನನೂ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ದುಡುಕಿ ಯಾವ ನಿರ್ಧಾರನೂ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಈ ತಿಂಗಳು ಸ್ವಲ್ಪ ತಾಳ್ಮೆಲಿ ಇರಿ. ಓಕೆ, ಪೇಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ ಸೆಪ್ಟೆಂಬರ್ ನವೆಂಬರ್ ಅಷ್ಟರಲ್ಲಿ. ಜೊತೆಗೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ವಿಚಾರಕ್ಕೆ, ಹೊಸ ಮನೆಗೆ ಹೋಗ್ತೀರಾ ತಗೊಳ್ತೀರಾ ಅನ್ನುವಂಥ ವಿಚಾರಕ್ಕೆ ನೆಗೆಟಿವಿಟಿನ ಮಾಡಿದ್ದಾರೆ. ಅದಾಗದೇ ಇರೋ ಹಾಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಎಸ್ಪೆಷಲಿ ಥ್ರೋಟ್ ಚಕ್ರದ ಮೇಲೆ ಹೆಚ್ಚು ಬ್ಲಾಕೇಜಸ್ ಮಾಡಿದ್ದಾರೆ. ಮುಳ್ಳಿಂದಲೇ ತೆಗಿಬೇಕು, ನೆಗೆಟಿವಿಟಿಯಿಂದಲೇ ತೆಗಿಬೇಕು. ನಿಮ್ಗೆ ನಿಮ್ಮ ಜೀವನದಲ್ಲಿ ಆಗಿರುವಂಥ ಸಮಸ್ಯೆನ ಬಗೆಹರಿಸಿಕೊಡುವಂಥ ಒಬ್ಬ ವ್ಯಕ್ತಿ ಸಿಗ್ತಾರೆ. ಮೆಜಿಷಿಯನ್ ಅಂದಮೇಲೆ ಮೆಜಿಷಿಯನ್ನೇ ಸಿಗಬಹುದು. ಸೊ ಯಾಕೆಂದ್ರೆ ಈ ತರ ಮಾಡಿರುವಂಥ ಮೆಜಿಷಿಯನ್ನ ತೆಗಿಲಿಕ್ಕೆ ಈ ಮೆಜಿಷಿಯನ್ನೇ ಬರಬೇಕು ಅಪ್ಡೇಟೆಡ್ ವರ್ಷನ್ ಅಲ್ಲಿ. ಸೊ ಹಾಗಾಗಿ ಅವರು ಬಂದು ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ಒಂದು ಟ್ಯಾಲೆಂಟ್ ಮುಖಾಂತರ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ನೆಗೆಟಿವಿಟಿನೂ ಸುಟ್ಟು ಹಾಕ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಎನರ್ಜೀಸ್ನ ಏನು ಕಳಿಸಿದ್ರು, ನೆಗೆಟಿವ್ ಎನರ್ಜೀಸ್ನ, ಅದನ್ನು ಕೂಡ ಸುಟ್ಟು ಹಾಕ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಮುಂದೆ ಸಾಕಷ್ಟು ಪಾಸಿಟಿವಿಟಿನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಇಟ್ಸ್ ಮೀನ್ಸ್ ಲಾಟ್. ಇಲ್ಲಿ ಒಂದು ಕರಾಳವಾಗಿರುವಂಥ ನಿಮ್ಮ ಬದುಕನ್ನ ಕ್ಲಿಯರ್ ಮಾಡಿ ನಿಮ್ಮನ್ನ ಕೆಲವು ಜಾಗಗಳಿಗೆ ಹೋಗದೆ ಇರೋ ಹಾಗೆ, ಕೆಲವು ಸ್ಥಳಗಳ ಒಳಗೆ ನೀವು ಪ್ರವೇಶ ಮಾಡದೆ ಇರೋ ಹಾಗೆ ನಿಮ್ಮನ್ನ ತಡೆದು ಒಳ್ಳೆ ಡೈರೆಕ್ಷನ್ಗೆ ಕರ್ಕೊಂಡು ಹೋಗೋದಕ್ಕೆ ಒಬ್ಬರನ್ನ ಆ ದೇವಿ ಅಥವಾ ಆ ತಾಯಿ ಅಥವಾ ವಾಟ್ ಎವರ್ ಎನರ್ಜಿ ಇದೆ ಅವರು ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಯಾವುದು ನೀವು ಎಲ್ಲಿ ಹೋಗಬಾರ್ದು ಅಂತ ವಿಧಿ ನಿರ್ಧಾರ ಮಾಡಿದ್ಯೋ ಅಲ್ಲಿಗೆ ಕರೆಸುವಂತ ಪ್ರಯತ್ನನ ಏನ್ ಮಾಡ್ತಿದ್ದಾರೆ. ಸೊ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಈಗಾಗಲೇ ಒಬ್ರು ಕಡೆಯಿಂದ ನೀವು ಸಾಕಷ್ಟು ಬದಲಾವಣೆನ, ಒಂದ್ ಕಡೆ ನಿಮ್ಗೆ ಸಾಕಷ್ಟು ರಕ್ಷೆ ಅನ್ನೋದು ಸಿಕ್ಕಿದೆ. ಆದ್ರೆ ಇನ್ನ ಒಂದು ಕಡೆಯಿಂದ ನಿಮ್ಗೆ ಅದು ಸಾಕಾಗ್ತಾ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿಲೇ ಇರಬೇಕು ನೀವು ಅಂತ ಈ ತರ ಪ್ರಯತ್ನ ಪಡ್ತಾ ಇರೋರಿಗೆ ಸೊ ಈ ರೀತಿಲೇನೆ ನೀವು ಉತ್ತರನ ಕೊಡ್ಬೇಕಾಗತ್ತೆ.
ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಒಂದು ಫೈನಲ್ ಕಾರ್ಡ್ ನೋಡೋಣ. ಸೊ ವಾಟ್ ಈಸ್ ಅಡ್ವೈಸ್? ಓಕೆ, ಎಲ್ಲಾನು ಅದೇ ಹೇಳ್ತಾ ಇದೆ. ಬಿಸ್ನೆಸ್ ವಿಚಾರ, ಆಧ್ಯಾತ್ಮಿಕ ವಿಚಾರ, ಮನೆ ವಿಚಾರ ಮೂರೂನು ರಿವರ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆ ನೀವೇನ್ ಡಿಸಿಷನ್ ತಗೊಳ್ಬೇಕು, ತಾಳ್ಮೆಯಿಂದ ಇರಬೇಕು, ಇದೆಲ್ಲ ಹೇಳಿದೆ. ಸೊ ಒನ್ ಫೈನಲ್ ಗೈಡೆನ್ಸ್. ಎಲ್ಲ ರಿವರ್ಸ್ ಬರ್ತಿದೆ ಅಂದ್ರೆ ನಿಮ್ಗೆ ಅರ್ಥ ಆಗಿರಬಹುದು. ಸದ್ಯಕ್ಕೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ, ಮನ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ತಿಂಗಳು 7 ನಂಬರ್ ಇರೋದ್ರಿಂದ ಸ್ವಲ್ಪ ಹೆವಿ ಎನರ್ಜಿ ಇರುತ್ತೆ. ಸೊ 7 ಪೋರ್ಟಲ್ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡ್ಲಿ ಅಂತ ಹಾರೈಸ್ತೀರಿ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದ ವರ್ಡ್ ಇದೆ. ಸೊ ಎಂಡಿಂಗ್ ಬರೋದ್ರಲ್ಲಿ ಇದೆ. ನಿಮ್ಮ ಸಮಸ್ಯೆಗಳೆಲ್ಲ ಎಂಡ್ ಆಗೋದ್ರಲ್ಲಿ ಇದೆ. ಬಟ್ ಯು ಹ್ಯಾವ್ ಟು ವೇಟ್ ಸಮ್ ಟೈಮ್ ಅನ್ನುವಂಥದ್ದು ಇದೆ. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. The Sri Vagdevi Tarot channel is so glad to see you again. Thank you for watching our tarot card readings today.